ಹಾಗಾಗಿ ಮಾಡ್ತಿದ್ದೀನಿ. ಈ ಗ್ಲಾಸ್ ನೋಡಿ ಈ ರೀತಿ ಕೂಗಿಸ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ. ಖಾರ ಉಪ್ಪು ಅರಿಶಿನ ಹಾಕ್ಕೊತೀನಿ. ಬೀಟ್ರೂಟನ್ನು ರೆಡಿ ಆಗಿದೆ. ನೀರು ಬಂದಿದ್ದಾವಲ್ವ ಹಿಡಿತಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟೇ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದಾವಲ್ಲ ಡೈಲಿ ಚಿಕ್ಕವೆ ಇವನ್ನೆಲ್ಲ ತಂದಾನೆ. ಏನಂದರೆ ಫ್ರೆಂಡ್ಸ್ ಸರಿ ಇವತ್ತು ಬೆಲ್ಲದ ಚಾ ಕುಡಿ ಮ್ಯಾಗ ನನಗೆ ಸ್ವಲ್ಪ ಕೊಡು. ದಾಟ ಅರೆ ಅದು ರೆಡ್ ಕಲರ್ ಬೈಕಲ್ಲ ಬಾಲ ಇಲ್ಲ. ಫ್ರೆಂಡ್ಸ್ ಅರ್ಶಿನ ಪುಡಿ ಹಾಗೆ ಉಪ್ಪು ಹಾಕಿದ್ದೀನಿ. ಅದು ಸ್ವಲ್ಪ ನೀರಿನಂಶ ಎಲ್ಲ ಹೋಗಿದೆ. ಅದಕ್ಕೊಂದು ಸ್ವಲ್ಪ ಅಲ್ಲ ಬೆಳೆ ಪೇಸ್ಟ್ ಹಾಕಿದ್ದೀನಿ. ವಿಡಿಯೋ ಮಾಡಿ ನೋಡಿ. ಇದು ರೆಡಿ ಆಯಿತು ಎಲ್ಲ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ತೀನಿ. ಇನ್ನು ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಏನು ಮಾಡ್ತಿದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಮಾಡಿದ್ದೀನಿ. ಏನಿಲ್ಲ, ಫಸ್ಟ್ ಎಲ್ಲ ಏನೇನು ಇದಿರುತ್ತಲ್ವ ವೆಜಿಟೇಬಲ್ಸ್, ಸೌತೆಕಾಯಿ, ಗೆಜ್ಜರಿ, ಹೂಕೋಸು ಮತ್ತು ಆಲೂಗಡ್ಡೆ, ಬೀಟ್ರೂಟು ಎಲ್ಲ ಏನಿರುತ್ತೆ ಅವೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ನಾನು ಎಷ್ಟು ರೈಸ್ ಹಾಕ್ಕೊಂಡಿದ್ದೀನಿ ಅಷ್ಟು ಕೂಗಿಸ್ಕೊಂಡು ಆಮೇಲೆ ಮತ್ತೆ ಅದನ್ನು ಪ್ರಿಪೇರ್ ಮಾಡಬೇಕು. ಒಂಥರ ಸಖತ್ತಿರುತ್ತೆ ಟೇಸ್ಟ್ ಬಂದು. ಅಂದರೆ ಸ್ವಲ್ಪ ಹಿಂಗೆ ಬೇಕು, ಹಿಂಗಿದ್ರೆ ಚೆನ್ನಾಗಿರುತ್ತೆ. ಇನ್ನು ಈಗ ನಾನೆಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಇನ್ನು ಇದು ಎಣ್ಣೆಯಲ್ಲಿ ಏನು ಬೆನ್ಸಿರೋ ಆ ಥರ ಏನಿರಲ್ಲ, ಯಾಕಂದರೆ ಜಸ್ಟ್ ಕೂಗಿಸ್ಕೋಬೇಕು. ನೆಕ್ಸ್ಟ್ ಇದ್ರ ಮತ್ತೆ ಮಾಡ್ಕೋಬೇಕು ಇದು. ಹಾಗಾಗಿ ಏನು ಜಸ್ಟ್ ಇದು ಕೂಗಿಸ್ಕೊಳ್ಳೋಗೋಸ್ಕರ ಅಷ್ಟೇ ಮಾಡ್ತಿದ್ದೀನಿ. ಇನ್ನು ನಾನು ಈಗ ಏನು ಮಾಡ್ತೀವಿ, ಬೀಟ್ರೂಟ್ ಪಲ್ಯ ಮಾಡಬೇಕು. ಇನ್ನು ರೊಟ್ಟಿನ ಸುಟ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಫಸ್ಟ್ ರೊಟ್ಟಿ ಸುಟ್ಕೊಂಡ್ಬಿಟ್ಟೆ. ಇನ್ನು ಇದು ಕೂಗೋತವರಿಗೆಲ್ಲ ನಾನು ಇದು ಮಾಡ್ಕೊತೀನಿ, ಬೀಟ್ರೂಟ್ ಕಟ್ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಬಂದಿದೆ. ನನಗೆ ಗೊತ್ತಿರುತ್ತೆ, ನಾನು ಮಾಡಿದ್ದೀನಿ. ಭಾಳ ದಿನ ಆಯ್ತು ಅಂದರೆ ಮಾಡಿನಂದರೆ ಒಂದು 10-12 ಲಾಗ್ ಆಯಿತು. ಅಂದರೆ ಒಂದು ಜಾಸ್ತಿನೇ ಆಯಿತು, ಒಂದು ತಿಂಗಳ ಮೇಲೆ. ಅವಾಗ ಮಾಡಿದ್ದೆ, ಈಗ ಮಾಡಿದ್ದು ರೀಸೆಂಟಾಗಿ. ಹಾಗಾಗಿ ನಿನ್ನೆ ನೈಟ್ ಕೇಳಿದ್ರು, ಅದು ಮಾಡ್ತೀಯಲ್ಲ ಎಲ್ಲ ವೆಜಿಟೇಬಲ್ಸ್ ಹಾಕಿ ರೈಸ್ ಮಾಡು ಅಂತೇಳಿ. ಹಾಗಾಗಿ ಮಾಡ್ತಿದ್ದೀನಿ. ಈಗ ಗ್ಲಾಸ್ ತೊಗೊಂಡ್ಬಿಡ್ತೀನಿ. ನೋಡಿ, ನಾನು ಈ ಗ್ಲಾಸಿಂದ 2 ಗ್ಲಾಸ್ ತಗೊಂಡಿದ್ದೆ. ಆ ಗ್ಲಾಸಿಂದ 4 ಗ್ಲಾಸ್ ನೀರು ಹಾಕಿದ್ದೀನಿ. ಅರಿಶಿನ ಉಪ್ಪು ಒಂದು ಹಾಕಿ ನಾನು ವಿಸಿಲ್ ಕೂಗಿಸ್ಕೊತೀನಿ. ಅದನ್ನು ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹಾಕ್ಕೋಬೋದು. ನೋಡಿ, ಇದಕ್ಕೊಂದು ಸ್ವಲ್ಪ ಬೇಳೆ ಹಾಕ್ಕೊತೀನಿ. ನೋಡಿ, ಒಂದು ಸ್ವಲ್ಪ ಬಿಡಿ ಅಷ್ಟು ಒಂದಿಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನ ಮುಚ್ಕೊಂಡ್ಬಿಡೋಣ. ವಿಜಿಲಿನ ಕೂಗಿಸ್ಕೊಂಡಿದ್ದೀನಿ. ಇಲ್ಲಿ ಬಿಟ್ಬಿಟ್ಟು ಮಾಡೋಕ್ಕಿಟ್ಟಿದ್ದೀನಿ. ಅಂದರೆ ನೀರು ಬಂದಿದ್ದಾರೆ, ನೀರು ಹಿಡಿತಿದ್ದಾರೆ ನಮ್ಮ ಮನೆಯಲ್ಲಿ. ಏನಿಲ್ಲ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೀಟ್ರೋಟ್ ಕಟ್ ಮಾಡ್ಕೊಂಡಿದ್ದಾರೆ, ಬೆಂಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಖಾರ ಹಾಕ್ತೀನಿ. ಒಬ್ಬೊಬ್ರಿಗೆ ಬೀಟ್ರೋಟ್ ಇಷ್ಟ ಆಗಲ್ಲ, ಈ ಥರ ಮಾಡ್ಕೊಂಡು ಪಕ್ಕ ಇಷ್ಟ ಆಗುತ್ತೆ. ಚೆನ್ನಾಗಿರ್ತಾರೆ
ಸ್ವೀಟ್ ಖಾರ ಖಾರ ಸಕ್ಕತ್ತಾಗಿರುತ್ತೆ. ಒಬ್ಬೊಬ್ರು ಇದು ಮಾಡ್ತಾರೆ ಗ್ರೇವಿ ಹಂಗೆಲ್ಲ ನಮ್ಮನ್ನು ಇಷ್ಟಪಡಲ್ಲ. ಸುಮ್ಮನೆ ಸಿಂಪಲ್ ಎಣ್ಣೆಲೆ ಫ್ರೈ ಮಾಡಿ ಖಾರ ಹಾಕಿಬಿಟ್ರೆ ಅದು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಹಾಗೆ ಮಾಡ್ತಿದ್ದೀನಿ. ಏನಿದು ಬಿಸಿಲಿನ ಕೂಗಿದೆ, ಇದಕ್ಕಿನ್ನ ಒಗ್ಗರಣೆ ಕೊಡಬೇಕು. ಫಸ್ಟ್ ಇದು ಏನಿದು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಅದು ಸ್ವೀಟ್ ನಮ್ಸ್ ಎಲ್ಲ ಒಗ್ಗರಣೆ ಇದು ಮಾಡ್ಕೊತೀನಿ. ಈಗ ಒಂದು ಸ್ವಲ್ಪ ಬಿಟ್ಟು ಲಿಟ್ಲ್ ಗೋಸ್ ಮಾಡ್ಕೊಂಡ್ಬಿಡ್ತೀನಿ. ಆಯ್ತು, ಅದು ಮೆಲ್ಲಗೆ ಬೆಳೆಯುತ್ತೆ ನೋಡಿ. ಇಲ್ಲಿ ನಾನು ಇದು ಕೂಗಿದೆ, ಇದಕ್ಕೆ ಬೇಕಾದರೆ ಕಟ್ ಮಾಡ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಇಲ್ಲಿ ವಿಸಿಲ್ ಕೂತ್ಕೊಂಡಿದೆ, ಅಂದರೆ ವಿಸಿಲ್ ಕೂಗಿದೆ. ಇಲ್ಲಿ ಇದನ್ನು ರೆಡಿ ಆಗ್ತಿದೆ. ಲೋ ಫ್ಲೇಮಲ್ಲಿ ಇಟ್ಟು ನಾನೆಲ್ಲ ಕಟ್ ಮಾಡ್ಕೊತಿದ್ದೆ. ಅದಕ್ಕೆ ಒಗ್ಗರಣೆ ಹಾಕ್ಬೇಕಲ್ವ, ಟೊಮೆಟೊ ಈರುಳ್ಳಿ ಸ್ವಲ್ಪ ಎಣ್ಣೆಗೆ ಹೇಗೆ ಈರುಳ್ಳಿ ಫ್ರೈ ಆಗುತ್ತಲ್ವ ಬ್ರೌನ್ ಕಲರ್, ಆ ಥರ ಇದು ಫ್ರೈ ಆಗಬೇಕು. ಚೆನ್ನಾಗಿ ಬರುತ್ತೆ ಟೇಸ್ಟ್. ನೋಡಿ ಯಾವಲ್ಲ ಒಂಥರ ಬಾಡ್ದಂಗೆ ಆಗಿದೆ. ಅಂದರೆ ಒಂದು ಸ್ವಲ್ಪ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸ್ವಲ್ಪ ಒತ್ತಿದಂಗೆ ಆಗುತ್ತಲ್ವ, ಆ ಥರ ಆಗಬೇಕು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಲ್ಲೇ ಬಂದು ಒಂದು ಸ್ವಲ್ಪ ಬಿಟ್ಬಿಡ್ತೀನಿ ಇದನ್ನು. ಇದನ್ನ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಕೂಗಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಗ್ಗರಣೆ ಹಾಕ್ಕೋಬೇಕು. ನೋಡಿ ಅನ್ನಕ್ಕೆ ಒಗ್ಗರಣೆ ಕೂಗ್ಸ್ಕೊಂಡಿದ್ನಲ್ವ, ಅದಕ್ಕೆ ಒಗ್ಗರಣೆ ಕೊಡೋಕ್ಕೆ ಈರುಳ್ಳಿ, ಟೊಮೆಟೊ ಹಾಗೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೊಂಡಿದ್ದೀನಿ ನೆನೆಸ್ಕೊಳಕ್ಕೆ. ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತೀನಿ ಅದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಣ್ಣೆಲಿ. ನೋಡಿ ಚೆನ್ನಾಗಿ ಬೆಂದಿದೆ. ಖಾರ, ಉಪ್ಪು, ಅರಿಶಿನ ಹಾಕ್ಕೊತೀನಿ. ಉಪ್ಪು ನೋಡಿ ಹಾಕ್ಕೊತೀನಿ, ಯಾಕಂದ್ರೆ ಅವೆಲ್ಲ ರೈಸಿಗೆ ಹಾಕಿದ್ನಲ್ವ ಹಾಗಾಗಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದಕ್ಕೇನು ಹಾಕ್ಕೊಂಡಿಲ್ಲ, ಖಾರ ಹಾಗೆ ಇದು ಮಾಡ್ಕೊಂಡಿದ್ದು. ಸುಮ್ಮನೆ ಸಿಂಪಲ್ ಹಂಗೆ ಕುದಿಸ್ಬೇಕು, ಆಮೇಲೆ ಒಗ್ಗರಣೆ ಹಾಕ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು 2 ಸ್ಪೂನ್ ಹಾಕ್ಕೊತೀನಿ ಅಷ್ಟೇ ಖಾರ. ಇವಾಗ ಇದೇನು ಮಾಡಿದ್ದೀನಲ್ವ, ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಒಂದು ಸ್ವಲ್ಪ ಹಾಕ್ಕೊತೀನಿ, ಇದು ಮಸಾಲೆ ಆಗೋಷ್ಟು. ನಾನು ರೈಸಿಗೆ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೈಸ್ ಹಾಕಿ ಕಲಿಸ್ಬಿಟ್ರೆ ಆಯ್ತು, ರೆಡಿ ಆಗ್ತಿದೆ. ಯಾವುದಾದ್ರೂ ಪುಡಿ, ಟೊಮೆಟೊ ರೈಸನ್ನಾಗಲಿ ಇನ್ಯಾವುದನ್ನ ಬಿಸಿಬೇಳೆಬಾತ್ ಹಾಕಿ ಇದು ಇದ್ದರೆ ಹಾಕಿ ಕಲಿಸ್ಕೊಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಯಾವುದಿಲ್ಲ ಹಾಗಾಗಿ ಸುಮ್ಮನೆ ಹಂಗೆ ಕಲಿಸ್ಕೊತಿದ್ದೀನಿ, ಯಾವುದು ಆಗ್ತಿಲ್ಲ. ಇಲ್ಲಿ ಬೀಟ್ರೋಟನ್ನು ರೆಡಿಯಾಗಿದೆ. ನೀರು ಬಂದಿದ್ದಾವಲ್ವ, ಹಿಡಿತಿದ್ದಾರೆ, ಅದೇ ಸೌಂಡ್ ನಮ್ಮ ಮನೇಲಿ. ನೋಡಿ ಬೀಟ್ರೋಟನ್ನು ರೆಡಿಯಾಗಿದೆ. ಸುಮ್ಮನೆ ಎಣ್ಣೆಲ್ಲ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕಿ ಆಮೇಲೆ ಖಾರ, ಉಪ್ಪು, ಅರಿಶಿನ ಹಾಕಿದ್ದೀನಿ ಅಷ್ಟೇ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೆಂದ್ಕೊಂಡು ಆಯ್ತು, ಇದನ್ನು ರೆಡಿ. ಯಾರಿಗೇನು ಇಷ್ಟ ಆಗಲ್ಲಲ್ವ ಅವ್ರು ಈ ಥರ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟೇ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದೇ ನಮ್ಮನ್ನು ತಿಂದು ಬೇಸರ ಆಗಿದ್ರೆ ಈ ಥರ ಒಂದು ಟೈಮ್ ಮಾಡ್ಕೊತೀನಿ, ನಿಮಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ರೆಡಿ ಆಯಿತು. ಇನ್ನು ಅಡುಗೆ ಆಯಿತು. ಇನ್ನು ನೀರು ಬಂದವಲ್ವ, ಸ್ವಲ್ಪ ಕ್ಲೀನಿಂಗ್ ಇದೆ, ಅದು ಮಾಡ್ಕೋಬೇಕಿನ್ನು. ಇಲ್ಲಿದಾವಲ್ಲ ಡೈಲಿ ತಿಕ್ಕವೆ, ಇವನ್ನೆಲ್ಲ ತಿಕ್ಕಬೇಕು ಈಗ ಪಾತ್ರೆ. ಮತ್ತು ಇಲ್ಲಿರೋವು ಇವನ್ನ ನೈಟ್ ತಿಕ್ಕಿಟ್ಟಿದ್ದೆ. ಇನ್ನು ಈಗ ಅದನ್ನೆಲ್ಲ ಜೋಡಿಸಿಟ್ಟಿದ್ದೀನಿ. ಇನ್ನು ಇವು ಸಾಮಾನು ಮತ್ತು ಅಲ್ಲಿರೋ ಸಾಮಾನು, ಖಾರ ಉಪ್ಪುದು ಅವು. ಇನ್ನು ನಾನು ಇದಿಷ್ಟೆಲ್ಲ ಅದು ಕ್ಲೀನ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಾರದಲ್ಲಿ ಹಂಗೆ ಇದು ಸುಗಂಧ ಇರುತ್ತೆ ಫ್ರೆಂಡ್. ನಾನು ಅದು ಬೆಳ್ಳಿದು ಹಾಕೊಂಡಿದ್ದೀನಲ್ವ, ನನ್ನ ಮಗ ಇನ್ನೂ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅವನು ಕಸರು ತಂದು ಕ್ಲೀನ್ ಮಾಡ್ತಾನೆ ಎಲ್ಲ. ಇದು 200 ರೂಪಾಯಿ ಬೇಡಕ್ಕಂತ ಸುಗಂಧ ಇದೆ. ಇಷ್ಟು ವಾರನೇ ಇವತ್ತಿಗೆ ದಿವಸಕ್ಕಿದೆ. ಹಾಗಾಗಿ ನೀರು ಬಂದವಲ್ಲ ಎಲ್ಲ ಕ್ಲೀನ್. ನವಂಬರ್ ಇನ್ನು ಪೂರ್ತಿ ಮನೆ ಎಲ್ಲ ಕ್ಲೀನ್ ಮಾಡ್ತಾರೆ. ನಾನು ಪೂರ್ತಿ ಮನೆ ಈಗ ಮಾಡ್ಬೇಕು. ಈಗ ನೆಕ್ಸ್ಟ್ ಮಂತು ಇವ್ರ ಜಾತ್ರೆ ಇದೆ, ಅವಾಗೆಲ್ಲ ಕ್ಲೀನ್ ಮಾಡಬೇಕು. ಈಗ ನನಗೆ ಇದು ಎಲ್ಲ ಪಾತ್ರೆ ವಾಶ್ ಮಾಡ್ಕೊತಿದ್ದೀನಿ. ಎಲ್ಲ ವಾಶ್ ಮಾಡ್ಕೊಂಡು
ಮನೆ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಇನ್ನು ಊರಿಗೆ ಹೋಗ್ತಾರೆ ನಮ್ಮಮ್ಮವರು. ಇನ್ನು ಹೋಗಿ ಬಂದಮೇಲೆ ಉರ್ಸನ್ ಮನೆಗೆ ಮಾಡ್ತಾರೆ. ಇದು 800 ರೂಪಾಯಿ ಮಾಡ್ತಾರೆ. ಅವು ಮಾಡೋದು ಅಡಿಗೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ನನ್ನ ಕೈ ಬೇಡಿದೆ ಅಲ್ವಾ. ನೋಡ್ಬೇಕು ನಮ್ಮಮ್ಮರು ಹೋಗ್ತೀನಿ ಅಂತಾರೆ. ನನ್ನ ಕರಿತೀನಿ ನಾನು ಇವರಪ್ಪ ಬೇಡ ಅನ್ನಂತಾರೆ. ಬೇಡ ಬೇಕಾದ್ರೆ ಉರ್ಸ್ ಮಾಡ್ತಾರಲ್ಲ ಅವಾಗ ಹೋಗು ಬಂದ್ಬಿಡಂತಿ ಅಂತ. 800 ರೂಪಾಯಿ ಬೇಡ ಅಂತಾರೆ. ನೀಗೇನು ಇನ್ನು ಅವ್ರು ಬಿಡಲ್ಲ. ಹೆಂಗಾಗುತ್ತೆ ಗೊತ್ತಿಲ್ಲ. ನನ್ನ ಪಾಡಿಗೆ ನಾನಂತ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನೀರನ್ನು ಬಂದವಲ್ವಾ, ನೀರು ಯಾವಾಗ ಬರಂಗಿದ್ರೆ ಯಾವಾಗಾದ್ರು ಮಾಡ್ಕೊಳ್ಳಿ. ಇವಾಗ ಬಂದಿದ್ದು ಮತ್ತೆ ನೆಕ್ಸ್ಟ್ ವಾರ ಬರ್ತೀನಿ. ನೆಕ್ಸ್ಟ್ ವಾರ ಅವಲ್ಲೇ ಗಂಧ ಏನಿರುತ್ತೆ, ಹುಡ್ಸೇನು ಗಂಧ ಇರುತ್ತೆ. ನೆಕ್ಸ್ಟ್ ವಾರ ಇವತ್ತು ಏನು ದಿವಸಕ್ಕೆ ಬುಧವಾರ ಅಲ್ವಾ ಇವತ್ತು, ಹಾಗಾಗಿ ಮಾಡ್ಕೊಂಬಿಡೋಣ ಇವತ್ತೇ ಅಂತೇಳಿ. ಇನ್ನು ನನಗೆ ಬ್ಯಾಕ್ ಪೇನ್ ತುಂಬ ಆಗ್ಬಿಟ್ಟಿದೆ ಫ್ರೆಂಡ್. ಇದು ನಿಜವಾಗ್ಲೂ ನಿನ್ನೆ ಅದೇ ಹೇಳಿದ್ನಲ್ವ, ಎಷ್ಟು ಪಾತ್ರೆ ಸಿಕ್ಕಿದೆ ಅಲ್ವಾ, ಜಾಸ್ತಿ ಹೊತ್ತು ಕುಂತ್ಬಿಟ್ಟಿನಲ್ವಾ, ಬೆನ್ನು ಜಗ್ಗಿನ ಹೋಗ್ಬಿಟ್ಟೈತೆ. ನಾನು ಅದ್ರ ಬೈಯೇ ಕುಂತಾರೆ, ನಿನಗೆ ಆರಾಮಿಲ್ಲ ಇವೆಲ್ಲ ಮಾಡ್ಕೊಂಡು ಕುಂದಿರ್ತೀಯಾ ಅಂತ. ಪಾಪ ಅವರೇ ನೀರು ಹಿಡಿಯೋಕೆ ಕುಂತಿದ್ರು. ಡ್ಯೂಟಿ ಟೈಮ್ ಆಗಿಬಿಡ್ತೀನಿ. ಪೆಟ್ರೋಲ್ ನೀರನ್ನು ಇದ್ರಲ್ಲಿ ಕುಡಿಯೋಕೆ ತರಕ್ಕೆ ಹೋಗ್ಯಾರ. ನಾನು ಮಾಡ್ಕೋ ಫ್ರೆಂಡ್ಸ್. ಆದ್ರೂ ಏನಿದ್ರು ನೀರು ಬಂದಂದ್ರೆ ಮಾಡ್ಕೋಬೇಕು. ಹಾಗಾಗಿ ಮಾಡ್ಕೊತೀನಿ. ಪ್ರಿಯಾನ್ಸ್ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೇನೆ, ತಗೊಂಡಿಡೋದು ಮಾಡೋದು ಏನು ಮಾಡ್ತೇನೆ ಗೊತ್ತಿಲ್ಲ. ಮಾಡಿಕೊಂಡು ಎಲ್ಲ ಇವೆಲ್ಲ ವಾಶ್ ಮಾಡಿಕೊಂಡು, ಬಟ್ಟೆ ವಾಶ್ ಮಾಡಿ, ಬೆಡ್ಶೀಟ್ ಕವರ್ ವಾಶ್ ಮಾಡ್ಕೊಂಡು, ಅವನು ನೀರು ಬಂದಾಗಂತೂ ವಾಶ್ ಮಾಡಲೇಬೇಕಂದ್ರೆ, ಯಾಕಂದರೆ ಮಕ್ಕಳು ಗೊತ್ತಲ್ವಾ, ಹಾಗಾಗಿ ಸ್ಮೆಲ್ ಇರ್ತವೆ, ವಾಶ್ ಮಾಡಲೇಬೇಕು. ಇನ್ನೆಲ್ಲ ಬಂಡೆ ಒರೆಸ್ಕೊಂಡು ಇನ್ನು ನನ್ನ ಕಾಂತಿನೂ ಎಲ್ಲ ಗೊತ್ತಿಲ್ಲ ಕಂತೀವಿ ಸದ್ಯಕ್ಕಂತ. ಫಸ್ಟ್ ಊಟ ಮಾಡ್ತೀನಿ. ಇವತ್ತು ಬುಧವಾರ ಸ್ನಾನ ಮಾಡಿಲ್ಲ. ಎಲ್ಲ ಕೆಲಸ ಎಲ್ಲ ಧೂಳು ಎಲ್ಲ ಹೊಡೆದು ಬಂಡೆ ಹೊಡೆದು ಲಾಸ್ಟಿಗೆ ಸ್ನಾನ ಮಾಡ್ತೀನಿ ನಾನು. ಫಸ್ಟಿಗೆ ಇವಾಗ ನಮ್ಮ ಹಸ್ಬೆಂಡ್ ನೀರು ತರಕ್ಕೆ ಹೋಗ್ಯಾರ. ಚಾ ಬಿಟ್ಬಿಟ್ಟಿವಿ ಫ್ರೆಂಡ್ಸ್. ಅದಕ್ಕೆ ಒಂಥರ ಏನೋ ಸಂಗೀತಾದಂಗೆ ಅದು. ಫಸ್ಟ್ ಊಟ ಮಾಡ್ಬಿಡ್ತೀನಿ. ಈಗ ಏನು ಮಾಡಲಿ ಅಂದರೆ ವಿಸ್ ತಕ್ಕೊಡ್ತೀನಿ, ಯಾರಿಗೆ ಇಟ್ಬಿಡ್ತಾನೆ. ತೊಳೆದಷ್ಟೇ. ಇನ್ನು ಇದನ್ನೆಲ್ಲ ತೊಳ್ಕೊಬೇಕು. ಕೆಲಸ ಜಾಸ್ತಿ ಇದೆ ಫ್ರೆಂಡ್ಸ್. ಇವತ್ತು ವಿಡಿಯೋ ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ಮತ್ತೆ ಕಾಣ್ತೀನಿ. ನೋಡಿ ಜಲ್ದಿ ಬಂದರ. ಇನ್ನು ನಾನು ಮನೆಗೆ ಚಹಾ ಮಾಡಲಾರ್ದು ಚಹಾ ತರಿಸಿನಿ. ಚಹಾ ಬಿಡ್ಬೇಕು ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಅದು ಬಿಡೋಕೆ ಆಗ್ತಿಲ್ಲ, ಸುಮ್ಮನೆ ತಲೆ ನೋವು ಊತಿದೆ. ಬೆಲ್ಲದ ಚಹಾ ಕುಡಿಯೋಣ ಅಂತ ಬಿಟ್ಕೊಂಡೆ. ಬಿಸ್ಕೆಟ್ ನನಗೆ ಬಿಟ್ಕೊಂಡಿದ್ದೆ. ಇನ್ನು ಇವರು ಸ್ವಲ್ಪ ಗಾಡಿ ರಿಪೇರಿ ಇತ್ತಾ, ಹಾಗಾಗಿ ಎಷ್ಟು ತಾಂಡ್ರಿ ದುಡ್ಡು? 8,500. ಅದೇನು ಏನಾಗಿತ್ತು ಅಂದೆಲ್ಲ? ಕಾರ್ಪೆಂಟ್ರ್ ಆಯ್ತು ಫ್ರೆಂಡ್ಸ್, ಹೊಸದು ಹಾಕ್ಸ್ಯಾರ. ಅದಕ್ಕೆ ಜಲ್ದಿ ಬಂದಿದ್ರು. ನಾನು ಚಹಾ ಕುಡಿ ಹಿಂಗೆ ಹಾಲು ತಗೊಂಬಂದು ಮಾಡ್ಕೊಂಡ್ರೆ ಮತ್ತೆ ನಾಳೆಗೆ ಬೇಕಾದ್ರೆ ಮತ್ತೆ ಚಹಾ ಕುಡಿಬೇಕು ಅನ್ಸುತ್ತೆ ನೋಡಿದ್ರು. ಅದಕ್ಕೆ ಬೇಡ ಚಹಾ ಬಿಡ್ಬೇಕು. ಏನಂದರೆ ಫ್ರೆಂಡ್ಸ್, ಸರಿ, ಇವತ್ತು ಬಿಸಿಲಾಗ ನೀರು ಬಂದಿದ್ವಲ್ಲ, ಕುಂತೀನಿ 40 ಅಲ್ಲ ಊಟಂಗೆ ಹಾಕ್ಕೊಂಡು ಬಿಡುತ್ತೆ. ಅದಕ್ಕೆ ಇವತ್ತು ಎಡಿಟ್ ಮಾಡಿಲ್ಲ, ಅಪ್ಲೋಡು ಮಾಡಿಲ್ಲ. ಇವತ್ತು ಮಕ್ಕೊಂಬಿಟ್ಟಿದ್ದು ಸ್ವಲ್ಪತ್ತೆ ಅಂದರೆ ಏನೇ 3 ಗಂಟೆ ಆಯ್ತು ಕೆಲಸ. 3 ಗಂಟೆ ಮಕ್ಕಂಡು 4 ಗಂಟೆ 1 ತಾಸು ಅಷ್ಟೇ. ತೆಲ್ಲೋ ಬಂದ್ರೆ ನಾನು ಮಕ್ಕೊಂಬಿಡ್ತೀನಿ ಫ್ರೆಂಡ್. ಫಸ್ಟ್ ಮಕ್ಕೊಂಬಿಡೋದೆ. ಇನ್ನು ಚಹಾ, ಬೆಲ್ಲದ ಚಹಾ ಬಿಸ್ಕೆಟ್. ಓಕೆ ಫ್ರೆಂಡ್ಸ್, ಕುಡ್ದು ಮತ್ತೆ ಕಂತೀನಿ. ನೋಡಿ ಚಿಕನ್ ತರಕ್ಕೆ ಹೋಗ್ಯಾರ. ಇನ್ನು ಇವತ್ತು ಜಲ್ದಿ ಬಂದಿನ ಅಂಥೇಳಿ ಅವ್ರಿಗೆ ಇರಬೇಕು. ಇನ್ನು ಮಟನ್ ತಗೊಂಬರ್ತಿದ್ರಂತೆ. ಮಟನ್ ಅಂಗಡಿ ತೆಗ್ದು ಮುಚ್ಚಿಬಿಡಿದ್ರು. ಇಷ್ಟೊತ್ತಿಗೆ ಇರಲ್ಲ ಫ್ರೆಂಡ್ಸ್ ಇಲ್ಲಿ ಮಟನ್. ಬೆಳಿಗ್ಗೆ ತರಬೇಕಲ್ಲ, ಅದು ನೆಸಿಗ್ಲೇನೆ. ಹಾಗಾಗಿ ಏನನ್ ಬೇಕು ನನಗೆ, ಅವ್ರಿಗೆ ಏನನ್ ಬೇಕು. ಏನು ತಗೊಂಬಂದಿರಿ? ಸ್ಮೈಲ್ ಟೈಮ್ ಇವೆ ಅಂದರೆ ಹೊಸ್ದಾಗಿ ಬಂದ್ಬಿಟ್ಟವ. ದೊಡ್ಡ 5 ರೂಪಾಯಿ ಇವು. ಜ್ಯೂಸು ಇದ್ಗ ನಮ್ಮ ಪ್ರೀಗೆ. ನಾವು ಚಿಕನ್ ತಗೊಂಬಂದಾರ. ಈಗ ಮಾಡ್ಬೇಕು, ಕುಕ್ ಮಾಡ್ಬೇಕಾ? ಇಲ್ಲ, ಈಟ್ ಮಾಡ್ಬೇಕು. ಮಾಡ್ಬೇಕಾ ಅಂತ ಹೇಳಿದ್ದು. ಇವಾಗ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅಲ್ಲಪ್ಪ. ನೋಡಿ ಎಲ್ಲ ಬೆಡ್ ಕವರ್ ಎಲ್ಲ ಒಂದು ಇವತ್ತು ನನ್ನ ಹಸ್ಬೆಂಡ್ ಮಾಡ್ತಾರಂತೆ ಅಡುಗೆ. ಯಾರು? ನೀನು. ನೀನು ಮಾಡ್ತೀಯ ಅಂತ ನಿನ್ನ ಕೈಲಿ ತಿನ್ನುವಾಗಂತ ಇದು ಹೆಂಗೆ ಗೊತ್ತಾ ಫ್ರೆಂಡ್, ನಮ್ಮಿಬ್ಬರಿಗೆ ನನಗೆ ಮಾಡಕ್ಕೆ ಬೇಸರ ಇದ್ರೆ ನಾನು ಸುಮ್ಮನೆ ಹೇಳೋದು ನಿನ್ನ ಕೈಲಿ ಉಮ್ಮಂಗ ಇದು ಮಾಡಂತೆ. ಈಗ ನಾನು ಅವ್ರಿಗೆ ಹೇಳಕ್ಕಂತೀನಿ ಅಂತ ಅವ್ರು ಹೇಳ್ತಾರೆ. ಹಿಂಗಿರುತ್ತೆ. ಜಗ್ಗಿ ತಣ್ಣಗೈತಿ ಮಗನೇ ಇದು. ಸ್ವಲ್ಪ ಹೊತ್ತು ಬೂದಾಗಿಟ್ಟು ಆಮೇಲೆ ಕುಡಿ ಅಂತ. ಬೆಳಿಗ್ಗೆ ಇದು ತಿನ್ಬೇಕಾದ್ರೆ ತೆಗೆದು ಹೋಯ್ತು. ಅಲ್ಲೋಡು ಮಾಮ ಹಿಂಗಿರುತ್ತೆ ನ್ಯಾಮರ್ಸ್ಬೇಕಂದ್ರೆ. ಇಲ್ಲ ಅಂದರೆ ಕಲ್ಲೆ ಬಿಡ್ತಾನೆ. ಫುಲ್ಲು ಇದೆ, ಅದು ಫುಲ್ ಇದೆ. ಇನ್ನು ಮಾಡ್ಬೇಕು ಫ್ರೆಂಡ್ಸ್. ಏನು ಮಾಡ್ಬೇಕಂದ್ರೆ ಸುಮ್ಮನೆ ಜಸ್ಟ್ ಚಿಕನ್ ಫ್ರೈ ಮಾಡಿಬಿಡ್ತೀನಿ. ರೈಸ್ ಮಾಡಬೇಕು. ರೊಟ್ಟಿ ಗಿಟ್ಟಿ ಏನು ಹಚ್ಕೊಳಲ್ಲ ಫ್ರೆಂಡ್ಸ್ ತಲೆಗೆ. ಇವಾಗ ನಾನು ಫುಲ್ಲು ಇದಾಗ್ಬಿಟ್ಟಿನಿ. ನಾನು ಇವಾಗ ಏನು ರೆಸ್ಟ್ ಬೇಕನ್ನ ಮೂಡಲ್ಲಿದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಿಚ್ಕೊಡ್ಬೇಕಾ. ನೋಡಿ ಪಾತ್ರೆಯನ್ನು ವಾಶ್ ಮಾಡಿದ್ದೀನಿ.
ಅಲ್ಲೇ ಇಟ್ಟಿದ್ದೀನಿ. ಅವನ್ನೆಲ್ಲ ತಗ್ತಿರ್ಬೇಕು. ಹಾಂ, ಬೆಳಗ್ಗೆ ತಿಂತಾನಂತೆ, ಚಿಚ್ಚಿ ತಿಂತಾನಂತೆ. ಮಾಡ್ತೀನಿ. ರೈಸು ಸುಮ್ಮನೆ ಜಸ್ಟ್ ಚಿಕನ್ ಫ್ರೈ ಮಾಡಿಬಿಡ್ತೀನಿ. ಬನ್ನಿ ಕಾಣೋಣ. ಪ್ರೀಮ್ಯಾಗ ನಾನು ಸ್ವಲ್ಪ ಕೊಡು. ಹೆಂಗೈತ? ಅದೊಂಥರ ಆಯ್ತು ಅಲ್ಲ. ಇದೇನಿಲ್ಲ ರೀ, ಸ್ವೀಟ್ ಇಲ್ಲ, ಬರೀ ಅದೊಂದೇ ಮೇಲದೊಂದೇ ಇದೆ. ಅದು ಅಷ್ಟೇನು ಸ್ವೀಟ್ ಇಲ್ಲ. ಅದು ಅದೇ ಒಟ್ಟು ಒಂಥರ ಮ್ಯಾಲೆ ಚಾಕ್ಲೇಟ್ ತಿನ್ನಂಗೆ, ಡೈರಿ ಮಿಲ್ಕ್ ತಿನ್ನಂಗೆ ಹಾಕಲ್ಲ. ಬಿಸ್ಕೆಟ್. ಫ್ರೆಂಡ್ಸ್ ಅಡುಗೆ ಮಾಡೋಣ ಬನ್ನಿ. ಇನ್ನು ವಾಯ್ಸ್ ಅವ್ರನ್ನ ಕೇಳಿಸ್ತಿರ್ಬೋದು, ನನ್ನ ಹಸ್ಬೆಂಡಿನ ಮತ್ತೆ ನಮ್ಮ ಮಗನ. ಜಲ್ದಿ ಬಂದಿರಲ್ವ, ಟೈಮ್ ಸಿಕ್ಕಾಗ ಆಡ್ಸಕ್ಕೆ ನೋಡ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಆಟ ಆಡಿಸ್ತಿದ್ರು. ಇನ್ನು ನಾನು ಸುಮ್ಮನೆ ಈಗ ರೈಸ್ ಮಾಡಿಟ್ಟಿದ್ದೀನಿ. ಈ ಕಡೆ ಸುಮ್ಮನೆ ಒಂದು ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಒಂದು 3/4 kg ತಗೊಂಬಂದಾರ ಅವರು. ಇನ್ನು ತಿಂದರೆ ಮತ್ತೆ ನಾಳೆ ನಾನು ಗುರುವಾರ ಒಪ್ಪತ್ತಿರ್ತೀನಿ. ಹಾಗಾಗಿ ಅವ್ರಿಗೆ ನಾಳೆ ಸರಿಯಾಗುತ್ತೆ. ಮತ್ತೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಬೇಕು ಅಷ್ಟೇ, ಬೆಳಿಗ್ಗೆ ಸರಿಯಾಗುತ್ತೆ. ಸಾರು ಮಾಡಿದ್ರಿಂದ ಸುಮ್ಮನೆ ಇಳುತ್ತೆ. ಇನ್ನು ನಾನು ನಾಳೆ ಊಟ ಮಾಡೋದಿಲ್ಲಲ್ಲ, ಅದಕ್ಕೆ ಜಸ್ಟ್ ಸುಮ್ಮನೆ ಫ್ರೈ ಮಾಡ್ಕೊಂಬಿಡೋಣ ಅಂತ ಅಂದಿದ್ದೀನಿ. ಹಾಗಾಗಿ ಮಾಡೋಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯಿಸ್ಬಿಟ್ಟಿದ್ದೀನಿ. ವಾಯ್ಸು ಇನ್ನು ಈರುಳ್ಳಿ ಬಂತು ಬಾಲ್ ಬಂತು. ಬರ್ಬೇಡ್ದು ಮಗನೇ, ಅಲ್ಲೇ ಆಡ್ಬೇಕು ನೀವು, ಇಲ್ಲಿಗೆ ಬರಬಾರ್ದು. ಇನ್ನು ಈರುಳ್ಳಿ ಟೊಮೆಟೊ ಸೊಳ್ಳೆದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಫಸ್ಟ್ ಫ್ರೈ ಮಾಡ್ಕೊತೀನಿ. ದಾಟ ಅರೆ ಅದು ರೆಡ್ ಕಲರಿನ ಬೈಕ್ ಅಲ್ಲ, ಬಾಲ್ ಇಲ್ಲನ್ ಬೈಕ್ ತೆಗ್ದೇ ಇರಲ್ಲ ಫ್ರೆಂಡ್ಸ್. ನಾನು ಆಡಕ್ಕೆ ಇವನ್ನೆಲ್ಲ ಅರಿವು ಬಿಡ್ತಾರ ಅಂತೇಳಿ ಇವಾಗ ಅವ್ರ ಪಪ್ಪ ತೆಗ್ದಾರ. ಅದೆಲ್ಲ ಆಡಾದ್ಮೇಲೆ ಅವ್ರು ಇಡ್ಬೇಕು ಮತ್ತೆ. ಬೇಡ ನಿಂದು ಓದತ್ ನೋಡು ಬಾ. ನಂದು ಓದಿ ಬಾ, ಮತ್ ನೋಡ ಬಾ. ಬಾ ಬಾಲಿ ಗಿಡ ತಾಂಬ, ನೀನ್ ಬಿಡ ತಂಬ ಸುಮ್ಮಿದ್ರೆ ಬಿಡು ಬಾಲ. ಆಮೇಲೆ ಬಿಡು 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 ಆಡತ್ತೇ ಇಲ್ಲಪ್ಪ. ಟಿವಿ ಬಿಡ್ತದ ಮಗನೇ, ಬಾ ಬಿಡು ಆಡಂತ. ಅದು ಬಿಡು ಬಾಲ್ ಬಿಡು, ಬಾಯ್ ಕಡಿ ಅಡಿ ಕಡಿ ಇವ್ರು ಆಡ್ಲಿ ಫ್ರೆಂಡ್ಸ್. ಇದ್ರಾಗೆ ಅವನ್ನೆಲ್ಲ ಆಟ ಸಾಮಾನು ಹಾಕಿಟ್ಟಿದ್ದೀನಿ. ತಗೊಂತಾನೆ ಓದ್ತಾನೆ ಆಡ್ತಾನೆ. ಇನ್ನು ಅವರಪ್ಪ ಇಳಿಸ್ಬಿಟ್ಟಿದ್ದಾರೆ. ಇದು ಕಿತ್ತಾಡ್ತಾರೆ ಇವತ್ತು ಪಕ್ಕ. ಕಿತ್ತಾಡ್ದಾರೆ ಇಡಬೇಕು ಇದನ್ನೆಲ್ಲ ಇವಾಗ. ಫ್ರೆಂಡ್ಸ್ ಇಲ್ಲಿ ಈರುಳ್ಳಿ ಫ್ರೈ ಮಾಡಿಕೊಂಡು, ಬ್ರೌನ್ ಕಲರ್ ಏನು ಫ್ರೈ ಮಾಡ್ಕೊಂಡಿಲ್ಲ, ಜಸ್ಟ್ ಹಾಗೆ ಫ್ರೈ ಮಾಡ್ಕೊಂಡು ಚಿಕನ್ ಹಾಕಿಟ್ಟಿದ್ದೀನಿ. ಅದು ಸ್ವಲ್ಪ ಬೆನ್ನಿಲಿ ಇಲ್ಲಿ ಅನ್ನನ ಆಗಿದೆ, ಅಷ್ಟೊತ್ತಿಗೆ ಬಸ್ಕೊತೀನಿ ಅನ್ನ. ನೋಡಿ ಫ್ರೆಂಡ್ಸ್, ಅರ್ಶಿನ ಪುಡಿ ಹಾಗೆ ಉಪ್ಪು ಹಾಕಿದ್ದೀನಿ. ಅದು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಕುದಿಸ್ಕೋಬೇಕದು. ಹಾಗೆ ಇಲ್ಲಿ ಇದು ಏನಾದರೂ ಮುಚ್ಚಿ ಬಿಟ್ಬಿಡ್ತೀನಿ, ಅದು ನೀರಿನ ಅಂಶ ಹೋಗೋವರೆಗೂ ಅದು ಇದು ಆಗಲಿ. ಇನ್ನು ನೋಡಿ ಫ್ರೆಂಡ್ಸ್ ಇನ್ನು ಇದು ನೀರಿನ ಅಂಶ ಎಲ್ಲ ಹೋಗಿದೆ, ಅಷ್ಟೇನಿಲ್ಲ. ಈಗ
ಅವ್ರಿಗೆ ಈ ಥರ ತಿನ್ನೋಕೆ ಇಷ್ಟ, ಹಾಗಾಗಿ ಸ್ವಲ್ಪ ತಕ್ಕೊಡ್ತೀನಿ. ನೀರಿನಂಶ ಎಲ್ಲ ಹೋಗಿದೆ, ಅದಕ್ಕೊಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ವಿಡಿಯೋ ಮಾಡೋದು ಮರ್ತ್ಬಿಟ್ಟು ನಾನು ವಿಡಿಯೋ ಆನ್ ಆಗಿದೆ ಅಂದ್ಕೊಂಡ್ಬಿಟ್ಟಿನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಸ್ವಲ್ಪ ಖಾರ ಅವೆಲ್ಲ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನೇನೋ. ನಾನು ವಿಡಿಯೋ ಪ್ಲೇ ಆಗ್ತಿದ್ದೇನೆ ಅಂತ ನೋಡೋಕ್ಕೂ ಯಾವುದೋ ಪ್ಲೇನೇ ಆಗ್ತಿದ್ದಿಲ್ಲ. ಆಮೇಲೆ ಅಯ್ಯೋ ಅನ್ಕೊಂಡು ಇನ್ನು ಒಂದು ಸ್ವಲ್ಪ ಟೊಮೆಟೊ ಕೊಯ್ದು ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಫ್ರೆಂಡ್ಸ್ ಅವರಿಗೆ ಈ ಥರ ಎಲ್ಲ ಚಿಕನ್ ಇಷ್ಟ ಅವರಿಗೆ, ಈಗ ಅದಕ್ಕೆ ತಿನ್ನಕ್ಕೆ ತೆಗೆದಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಇದಕ್ಕೊಂದು ಸ್ವಲ್ಪ ಮೆಂತ್ಯ ಪಲ್ಯ ಹಾಕ್ಕೊತೀನಿ, ಒಣಗಿಸಿಟ್ಟಿದ್ನಲ್ವ ಅದು. ಏನಪ್ಪ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಕೊಂಡ್ಬಿಡ್ತೀನಿ. ಅದನ್ನು ಕರೆಂಟು ಹೋಯ್ತು. ಇದೊಂದು ಸ್ವಲ್ಪ ಕುದ್ಕೊಳ್ಳಿ. ಅದನ್ನು ಏನು ಕತ್ಲದಾಗ ಅದ್ರಕ್ಕಂತಂದ್ರೆ ಇದೊಂದು ಸ್ವಲ್ಪ ಕುದಿಲಿ. ಇನ್ನು ಸ್ವಲ್ಪ ನೋಡಿ ಇದು ರೆಡಿ ಆಯ್ತು ಎಲ್ಲ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ಕಂತೀನಿ. ಇನ್ನು ಫ್ರೈಗೆ ಮೊಸರು ಯಾಕೆ ಹಾಕ್ಕಂತೀರ ಅಂತ ಕೇಳ್ಬೋದು. ಇಲ್ಲ ಅನ್ನ ಮಾಡಿದ್ದೀನಲ್ವ, ಸ್ವಲ್ಪ ಏನು ಇದು ಗ್ರೇವಿ ಥರ ಆಗುತ್ತೆ ಅಂತೇಳಿ. ಬಟ್ ಫ್ರೈನೇ ಇದು. ಇನ್ನು ಸ್ವಲ್ಪ ಹಾಕ್ಕೊತೀನಿ, ನನಗೆ ಎಷ್ಟು ಬೇಕಷ್ಟು. ಒಂದು ಸ್ವಲ್ಪ ಅನ್ನದ ಜೊತೆಗೆ ಇದು ಸಿಗುತ್ತೆ ಗ್ರೇವಿ ಥರ. ಫುಲ್ ಫ್ರೈ ಆದರೆ ರೊಟ್ಟಿಯಾಗ, ಪರೋಟ, ಚಪಾತಿಯಾಗ ಬೇಯಿಸಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಗ್ರೇವಿ ಥರ ಬೇಕು ಅಂತ. ಇನ್ನು ಅಲ್ಲಿ ನಾನು ಅದು ಹೇಳಿದ್ನಲ್ವ, ಉಪ್ಪು ಅಷ್ಟನ್ನ ಅದು ಹಾಕಿ ಕುಸಿರ್ತೀವಿ, ಉಕ್ಕುರ್ಲಿಟ್ಟಿರ್ತೀವಿ. ನಮ್ಮ ಸೈಡ್ ಉಕ್ಕುರ್ಲಿಟ್ಟಿರ್ತೀವಿ ಅಂತೀವಿ. ಅದು ಅಂದರೆ ಅವ್ರಿಗೆ ಇಷ್ಟ. ಇನ್ನು ಪ್ರಿಯಾಂಶಿ ಕೂಡ ಸ್ವಲ್ಪ ಸಪ್ಪಂದಿರುತ್ತಲ್ವ, ಅದೇ ತಿನ್ನಿಸ್ತಿದ್ದಾರೆ. ಇನ್ನು ಲಾಸ್ಟಲ್ಲಿ ಚಿಕನ್ ಪುಡಿ ಇರ್ತದಲ್ವ, ಚಿಕನ್ ಮಸಾಲೆ ಪುಡಿ ಅದು ಹಾಕ್ಕೊತೀನಿ. ಇನ್ನು ರೆಡಿ ಆಯ್ತು ಫ್ರೆಂಡ್ಸ್ ಇದು ಚಿಕನ್ ಫ್ರೈ. ನೋಡಿ ಇದೇನು ನಾನು ಗ್ರೇವಿ ಥರ ಏನು ಮಾಡ್ಕೊಂಡಿಲ್ಲ. ಸ್ವಲ್ಪ ಮೊಸರು ಹಾಕಿದರೆ ಸ್ವಲ್ಪ ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮಂದಗ ಫ್ರೆಂಡ್ಸ್. ಸ್ವಲ್ಪ ಅನ್ನ ಸಿಗುತ್ತೆ ಹುಳಿ ಥರ ಅಂತ ಅಷ್ಟೇ. ಸುಮ್ಮನೆ ಇವಾಗ ಗ್ರೇವಿ ಥರ ಆ ಥರ ಏನಾದರೂ ಸ್ವಲ್ಪ ಇದು ಏನು ಕೊಬ್ಬರಿ ಅವೆಲ್ಲ ಹಾಕಿ ಮಾಡಿದರೆ ಉಳಿಯುತ್ತೆ ಫ್ರೆಂಡ್ಸ್. ಸುಮ್ಮನೆ ನಾಳೆ ನಾನು ತಿನ್ನಲ್ಲ, ಇನ್ನು ಮಧ್ಯಾಹ್ನಕ್ಕಂದ್ರೆ ಚೆನ್ನಾಗಿರಲ್ಲ. ಬೆಳಗ್ಗೆ ಏನೋ ಓಕೆ. ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ. ಇನ್ನು ರೆಡಿ ಆಯ್ತು ಚಿಕನ್ ಫ್ರೈ ಆದ್ರೆ ಅಂದ್ಕೊಡಿ. ಗ್ರೇವಿ ಅನ್ನಕ್ಕಾಗಲ್ಲ ಫ್ರೆಂಡ್ಸ್, ಯಾಕೆ ಗ್ರೇವಿ ಅಂದರೆ ಸ್ವಲ್ಪ ಜೊತೆಗೆ ಮಸಾಲೆ ಇರುತ್ತೆ. ಇದಕ್ಕೆ ಏನಿಲ್ಲ, ಎಲ್ಲ ಪೀಸ್ಗೆ ಅಂದ್ಕೊಂಡಿದೆ. ನೋಡಿ ನೋಡೋಕ್ಕೆ ಸಖತ್ತಾಗಿದೆ. ಈಗ ಏನಿಲ್ಲ ಅಂದರೆ 2 ವಾರ ಆಯ್ತು ಫ್ರೆಂಡ್ ನಾವು ಚಿಕನ್ ತಿನ್ನಲಾರ್ದಂಗೆ ಇರೋದು. ಅವ್ರು ಅವೆಲ್ಲ ತರ್ತೀನಿ ಅಂದಿದ್ರು, ಇನ್ನು ತರೋಕ್ಕಾಗಲಿಲ್ಲ. ಇನ್ನು ಮಟನ್ ನೋಡಿದ್ವಿ. ಇಲ್ಲಿ ಮಟನ್ ಕಮ್ಮಿ ಫ್ರೆಂಡ್ಸ್, ಯಾಕಂದರೆ ಹಳ್ಳಿ ಊರಾಗುತ್ತಲ್ವ, ಜಾಸ್ತಿ ಇಲ್ಲಿ ಮಾಡಲ್ಲ, ತಗೊಳಲ್ಲ ಯಾರು ಅಂದರೆ ಚಿಕನ್ ಆದರೂ ತಗೊಂತಾರಂತ. ಇನ್ನು ಮಟನ್ ಇವತ್ತು ತರೋಣ ಅಂತ ಹೇಳಿದ್ರೆ ಇವತ್ತು ಅವೆಲ್ಲ ಇಲ್ಲ, ಕ್ಲೋಸ್ ಆಗಿದೆ ಅಂತ ಹೇಳಿದ್ರಂತೆ. ಫ್ರೆಂಡ್ಸ್ ಇನ್ನು ರೆಡಿ ಆಯ್ತು. ಈಗ ಊಟ ಮಾಡೋದಂದರೆ ಪ್ರಿಯಾಂಶಿ ಊಟ ಮಾಡಿಸ್ತೀನಿ ಫಸ್ಟ್, ಆಮೇಲೆ ನಾವು ಊಟ ಮಾಡ್ತೀವಿ. ನಾಳೆಲ್ಲ ಕ್ಲೋಸ್ ಮಾಡಿ ಬಿಟ್ಬಿಡೋದಾಯ್ತಿದ್ದು. ಇವತ್ತು ಬರೀ ಏನಾಗ್ತಿದೆ ವಿಡಿಯೋ ಹಿಂಗೆ ಕ್ಲಿಕ್ ಮಾಡಿರ್ತೀನಿ, ಆಗ್ತಿದ್ದಿಲ್ಲ. ನಾನು ಅವ್ನಿಗೆ ಊಟಕ್ಕೆ ಹಾಕೋಣದು ಹಾಕ್ಕಂತಿದ್ದೆ. ನಾವು ಅವ್ನಿಗೆ ಪ್ರಿಯಾಂಶಿ ಊಟ ಮಾಡಿಸ್ಬಿಡೋಣ, ಅವ್ನು ಸ್ವಲ್ಪ ನಿಧಾನ ಇದ್ದರೆ ಓಕೆ. ಇನ್ನು 7 ಗಂಟೆ ಆಗಿದೆ ಅಲ್ವಾ, ಅದಕ್ಕೆ ಅವ್ನಿಗೆ ಊಟ ಮಾಡಿಸ್ಬಿಡ್ತೀನಿ. ಬನ್ನಿ.